ಈಗ ಆಸ್ಪತ್ರೆಗೆ ಯಾರಾದರೂ ಬಂದು ನೋಡುವಂಥದ್ದು, ಮಾತನಾಡಿಸುವಂಥದ್ದು ಅಥವಾ ನಿಮ್ಮ ಏನಾದ್ರು ಮೆಡಿಕಲ್ ವೆಚ್ಚವನ್ನು ಭರಿಸುವಂಥದ್ದು ಏನಾದ್ರು ಮಾಡಿದ್ರೆ ಯಾರು ಬಂದು ಮಾತಾಡ್ಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ? ಇಲ್ಲ ಸರ್, ಯಾರೂ ಬಂದಿಲ್ಲ ಸರ್, ಯಾರೂ ಬಂದಿಲ್ಲ, ಯಾರೂ ತಿರುಗಿ ನೋಡಿಲ್ಲ ಸರ್. ನಮಗೆ ಪೊಲೀಸ್ ಅವ್ರ ಮೊರೆ ಹೋಗಿದ್ವಿ, ಪಾಪ ಅವರೇ ಎಲ್ಲ ಹುಡುಕಿ, ನಮ್ಮ ಬ್ಯಾಡ್ರಾಯನ್ಪುರ ಪೊಲೀಸ್ ಸ್ಟೇಷನ್ ಅವರು ಮತ್ತು ಪ್ರಕಾಶ್ ಸರ್ ಅವರೇನೆ ನಮಗೆಲ್ಲ ಮಾಹಿತಿ ತಿಳಿಸಿದ್ದು ಸರ್. ಹೆದರ್ಕೋಬೇಡಿ, ಧೈರ್ಯವಾಗಿರಿ, ನಾವಿದ್ದೀವಿ, ಯಾರು ಅಂತ ನಾವು ಕಂಡಿಡ್ದು ಅವ್ರನ್ನ ಯಾರು ಅಂತ ನಾವು ಅವ್ರಿಗೆ ಕರೆಕ್ಟಾಗಿ ಶಿಕ್ಷೆ ಕೊಡಿಸ್ತೀವಿ, ಇಲ್ಲ ನೀವು ಧೈರ್ಯವಾಗಿರಿ ಅಂತ ಧೈರ್ಯ ತುಂಬಿದ್ದೇನೆ ಬ್ಯಾಡ್ರಾಯನ್ಪುರ ಪೊಲೀಸ್ ಸ್ಟೇಷನ್ ಅವರು ಪ್ರಕಾಶ್ ಸರ್ ಸರ್. ಅವ್ರಿಗೆ ನಮ್ಮ ಧನ್ಯವಾದ ಸರ್. ಯಾಕಂತಂದರೆ ನಮಗೆ ಗೊತ್ತೇ ಇರಲಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ, ಇದರಲ್ಲಿ ಕಿರ್ಚಾಡ್ತಿದ್ದೀವಿ, ನಂಬರ್ಗೆ ಸಹ ನಮಗೆ ಗೊತ್ತಿರಲಿಲ್ಲ. ಎಲ್ಲ ಕಂಡಿಡ್ದು ಎಲ್ಲ ಮಾಡಿದ್ದು ಪೊಲೀಸ್ ಅವರಿಂದನೇ ನಮಗೆ ಸಹಾಯ ಆಗಿದೆ ಸರ್. ಈಗ ನೇಮು, ಫೇಮು, ಪಬ್ಲಿಸಿಟಿ, ದುಡ್ಡಿರುವಂಥವ್ರು ಕಾರಲ್ಲಿ ಓಡಾಡ್ತಾರೆ, ನೀವು ಪಾಪ ಆಕೆಗೆ ಹುಷಾರಿಲ್ಲ ಅಂದಾಗ ಬೈಕಲ್ಲಿ ಮಿಡ್ಲಲ್ಲಿ ಕೂರಿಸ್ಕೊಂಡು ಹೋಗುವಂಥ ಬಡಿಸ್ತಿಕ್ಕೆ ನಿಮ್ಮಲ್ಲಿ ಆ ಸಂದರ್ಭದಲ್ಲಿ ಈ ಥರ ಇಂಜುರಿ ಆದಾಗನಾದ್ರೂ ಒಂದು ಚಿಕ್ಕ ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನ ಮಾತನಾಡಿಸಿದ್ರೆ ಎಲ್ಲೋ ಒಂದು ಕಡೆ ಅಥವಾ ನಿಮ್ಮ ಖರ್ಚು ವೆಚ್ಚಗಳನ್ನಾದರೂ ಸರ್, ಅವರು ಸೆಲೆಬ್ರಿಟಿ ಆಗಿರಲಿ, ಒಬ್ಬ ರಾಜಕಾರಣಿ ಆಗಿರಲಿ, ಒಬ್ಬ ಗಣ್ಯ ವ್ಯಕ್ತಿ ಆಗಿರಲಿ ಸರ್, ಒಬ್ರಿಗೆ ಯಾರೇ ಆಗಲಿ, ನಾನಲ್ಲ ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಆ ಥರ ಮಾಡಿದಾಗ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ನಿಲ್ಲಿಸಿ ಅವರು ಹೋಗಿ ಅವ್ರಿಗೆ ಏನಾಗಿದೆ ನೋಡಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಸರ್. ಇಲ್ಲ ಅಂತಂದ್ರೆ ಈಗ ನಾವು ಬಡವರು ಸರ್, ನಮಗೆ ಏನೂ ಇಲ್ಲ ಸರ್, ಸುಮ್ಮನೆ ಅನ್ಬಾರ್ದು, ನಮ್ಮ ಹತ್ರ ಏನೂ ಇಲ್ಲ. ನಾವು ಈಗ ಹಾಸ್ಪಿಟಲ್ಗೆ ಖರ್ಚು ಮಾಡಿರೋದೆಲ್ಲ ಸಾಲ ಮಾಡಿನೇ ಸರ್ ಮಾಡಿದ್ದು, ನಮ್ದೇನು ಇಲ್ಲಿ ದುಡ್ಡಿಲ್ಲ. ನಾವು ದುಡಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ. ನಾವು ದುಡ್ಕೊಂಡು ಹೆಂಗೋ ತಿಂತಾ ಇದ್ವಿ, ಅವ್ರನ್ನ ಹಿಂಗೆ ಮಾಡಿ ಹಿಂಗೆ ಹೋದ್ರಲ್ಲ, ಅವ್ರು ಬಂದು ಏನೋ ಅವ್ರು ಮಾನವೀಯತೆ ದೃಷ್ಟಿಯಿಂದ ಒಂದು ಹಾಸ್ಪಿಟ್ಲಿಗೆ ಸೇರಿಸಿ ಏನೋ ಒಂದು ಮಾಡಿದರೆ ಸರಿ ಅನ್ಬೋದಿತ್ತು. ಅವ್ರು ಯಾರಾಗಿರಲಿ, ಆ ದೃಷ್ಟಿ ಇರಲಿಲ್ಲ ಸರ್ ಅವರಿಗೆ, ಗುದ್ಸಿ ಸುಮ್ಮನೆ ಹೋದರು. ತಪ್ಪು ಸರ್ ಹಿಂಗೆ ಮಾಡಿದ್ದವ್ರು.